ಮಾನ್ಯರಿಗೂ ಎಲ್ಲ ಮಾತೆಯರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಶುರು ಮಾಡ್ತೇನೆ. ಇದು ಪೆರ್ಡಂಕಿಲ ಅನ್ನುವ ಈ ಕ್ಷೇತ್ರದಲ್ಲಿ ಒಂದು ಉತ್ಸವ, ರಾಮೋತ್ಸವ ನಡೀತಾ ಇದೆ. ರಾಮೋತ್ಸವದ ವೇದಿಕೆ ಮತ್ತು ನನಗೆ ಕೊಟ್ಟ ವಿಷಯ ನೋಡಿ, ಕೌಟುಂಬಿಕ ಸವಾಲುಗಳು ಮತ್ತು ಪರಿಹಾರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅವನು ಬಾಳಿದ ರೀತಿ, ಅವನು ನಡೆದು ಜೀವನಾದರ್ಶವಾಗಿ ಇಡೀ ಜಗತ್ತಿಗೆ ತೋರಿಸಿದ ರೀತಿ ಅಂದರೆ ಪಿತೃವಾಕ್ಯ ಪರಿಪಾಲಕನಾಗಿ ಪ್ರಶ್ನಾತೀತವಾಗಿ ಪಾಲಕರಿಗೆ ಹೇಗೆ ಗೌರವ ಕೊಡಬೇಕು, ಆಮೇಲೆ ಏಕಪತ್ನಿ ನಿಷ್ಠನಾಗಿ, ನಮಗೆಲ್ಲರಿಗೂ ಗೊತ್ತಿದ್ದ ಕಥೆನೆ, ಆದರೆ ಯಾವ ಥರ ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ತೋರಿಸಿ ಇಡೀ ಜಗತ್ತಿಗೆ ತೋರಿಸಿದಂತಹ ಮಹಾತ್ಮ ಅಂತ ರಾಮನ ವೇದಿಕೆ, ರಾಮೋತ್ಸವದ ವೇದಿಕೆ. ಏಕಪತ್ನಿ ವ್ರತಸ್ಥನಾಗಿ ಪತ್ನಿಯ ಮೇಲೆ ಪ್ರೇಮ ನಿಷ್ಠೆ ಕುಟುಂಬದಲ್ಲಿ ಹೇಗಿರಬೇಕು ಅಂತ ಬಾಳಿ ತೋರಿಸಿ, ಆಮೇಲೆ ಸಹೋದರರಿಗೆ ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲರಿಗೂ ಆದರ್ಶವಾದ ನಿಷ್ಕಲ್ಮಶವಾದ ನಿಸ್ವಾರ್ಥಿ ಸಹೋದರ ಹೇಗಿರಬೇಕು ಅಂತ ಕುಟುಂಬದಲ್ಲಿ ಬಾಳಿ ಬೆಳಗಿ, ಆಮೇಲೆ ಮುಂದುವರೆದ್ರೆ ಇವರಿಗೆ ಹನುಮಂತನಿಗಾಗಲಿ ಶಬರಿಗಾಗಲಿ ಯಾವ ರೀತಿ ಸ್ವಾಮಿಯೊಬ್ಬನು ಕರುಣೆಯನ್ನು ತೋರಿಸ್ಬೇಕು ಅಂಥೇಳಿ ತೋರಿಸಿ, ಆಮೇಲೆ ಮತ್ತೆ ಪರಸ್ತ್ರೀಯ ಮೇಲೆ ಅಥವಾ ಸ್ತ್ರೀಯರಿಗೆ ಗೌರವ ಕೊಡದೇ ಇದ್ದರೆ ಅವರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಬಲಾಢ್ಯ ದಶಕಂಠನನ್ನು ಸಂಹಾರ ಮಾಡಿ ಎಲ್ಲ ರೀತಿಯ ನಮ್ಮ ಆದರ್ಶ ಮೌಲ್ಯಗಳನ್ನು, ನಮ್ಮ ಏನು ಧರ್ಮ ಹೇಳ್ತಾ ಇದೆ ಎಲ್ಲ ಧರ್ಮಗಳನ್ನು ತಾನು ಬಾಳಿ ಬದುಕಿ ಜಗತ್ತಿಗೆ ತೋರಿಸಿದಂಥವರು ಶ್ರೀರಾಮ. ಅಂಥವರ ಒಂದು ಆದರ್ಶಗಳನ್ನು, ಜೀವನದ ಆದರ್ಶಗಳನ್ನು, ಸದ್ಗುಣಗಳನ್ನು, ಮೌಲ್ಯಗಳನ್ನು ನಾವು ಇವತ್ತಿಗೂ ನೆನಪಿಟ್ಕೊಂಡು ಪ್ರತಿಯೊಂದರಲ್ಲೂ ನಾವು ಅದನ್ನು ಅನುಸರಿಸ್ತಾ ಇದ್ದರೆ ಒಂದು ಕುಟುಂಬದಲ್ಲಿ ಬಹಳಷ್ಟು ಕಷ್ಟಗಳು, ಸವಾಲುಗಳು, ಕುಟುಂಬ ಅಂದಮೇಲೆ ಸವಾಲುಗಳು ಬರೋದೆ. 4 ಜನ ಬಾಳಿ ಬದುಕುವಂಥ ಒಂದು ಚೌಕಟ್ಟು ಕುಟುಂಬ. ಅಂಥಲ್ಲಿ ನಾವು ಬಹಳಷ್ಟು ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಬಗೆಹರಿಸಬಹುದು. ಯಾಕಂದರೆ ಅದು ಅಂತಹ ಉದಾತ್ತ ಮೌಲ್ಯಗಳು, ಅಂತಹ ಗೌರವಾದರ್ಶವಾದ ಮೌಲ್ಯಗಳು ನಾವು ಶ್ರೀರಾಮನಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯ ಮೌಲ್ಯಗಳು ಹಗುರ ಇಲ್ಲ, ಅವು ಬಹಳ ಉನ್ನತ. ಅಂತಹ ಆದರ್ಶ ಮೌಲ್ಯಗಳು ನಮ್ಮ ಕುಟುಂಬಗಳನ್ನು, ನಮ್ಮ ಭಾರತದಲ್ಲಿ ಕುಟುಂಬಗಳನ್ನು, ಸಮಾಜವನ್ನು, ದೇಶವನ್ನು ಉದ್ಧರಿಸಿದಷ್ಟೇ ಅಲ್ಲ, ಬೇರೆ ಎಷ್ಟೋ ದೇಶಗಳಿಗೆ, ಇಡೀ ವಿಶ್ವಕ್ಕೆ ನಾವು ಆದರ್ಶನೀಯರಾಗಿ ನಮ್ಮ ದಿವ್ಯ ಜೀವನವನ್ನು ಹೇಗೆ ನಡೆಸಬೇಕು ಅಂತ, ವೈಭವಯುತವಾಗಿ ಮೌಲ್ಯವಂತರಾಗಿ ಜೀವನವನ್ನು ಹೇಗೆ ನಡೆಸ್ಬೋದು ಅಂತ ತೋರಿಸಿದಂತಹ ಅನೇಕ ಜೀವನಾದರ್ಶಗಳು ನಮ್ಮಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ತತ್ವಜ್ಞಾನದಲ್ಲಿ ಬೇಕಾದಷ್ಟು ಇದೆ. ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಮೌಲ್ಯಗಳನ್ನು, ನಮ್ಮದೇ ಸಂಸ್ಕೃತಿಯ, ನಮ್ಮದೇ ಒಂದು ತತ್ವಜ್ಞಾನದ, ನಮ್ಮ ಸಂಸ್ಕಾರಗಳನ್ನು ಅಳವಡಿಸಿಕೊಂಡು, ನಮ್ಮ ಸಂಪ್ರದಾಯವನ್ನು ಅಳವಡಿಸಿಕೊಂಡು ಬಾಳ ತೊಡಗಿದರೆ ಬರುವ ಸಮಸ್ಯೆಗಳು ಸ್ವಲ್ಪ ಸರಳವಾಗುತ್ತದೆ, ಪರಿಹಾರಗಳು ಬಹಳ ಸರಳವಾಗುತ್ತದೆ ಅಂತ ಅನಿಸುತ್ತೆ. ಆಗುತ್ತೆ, ನಿಜವಾಗಿಯೂ ಆಗುತ್ತೆ. ಯಾಕಂದರೆ ಉದಾತ್ತ ಮನೋಭಾವ ಇದೆಲ್ಲ, ವಿಶಾಲ ಗುಣ, ಉದಾತ್ತ ಮನೋಭಾವ ಇವೆಲ್ಲ ಬಹಳ ದೊಡ್ಡ ಗುಣಗಳು. ತ್ಯಾಗ, ಹಿರಿಮೆ ಇವೆಲ್ಲ ಸಣ್ಣ ಸಣ್ಣ ಗುಣ ಅಲ್ಲ, ಬಹಳ ದೊಡ್ಡ ಗುಣಗಳು. ಈ ದೊಡ್ಡ ಗುಣಗಳಿಂದ ಕುಟುಂಬದಲ್ಲಿ ಜೀವನ ಬಹಳ ಸುಲಭ. ಈಗ ನೋಡಿ, ಕುಟುಂಬ ಅಂದರೆ ಒಂದು ಚೌಕಟ್ಟು, ಅದರೊಳಗೆ ನಮ್ಮ ಜೀವನ, ಎಲ್ಲರದ್ದು ಜೀವನ ಪ್ರತಿಫಲಿತವಾಗುತ್ತದೆ, ಅರಳುತ್ತದೆ, ಬಾಳ್ತಾರೆ ಎಲ್ಲರೂ. ನಮ್ಮ ಸಂಸ್ಕೃತಿಯಲ್ಲಿ ಕುಟುಂಬ ಹೇಗಂದರೆ, ಈ ಕುಟುಂಬದ ಪರಿಕಲ್ಪನೆ ಪ್ರೀತಿ, ತ್ಯಾಗ, ವಿಶ್ವಾಸ, ಹೊಂದಾಣಿಕೆ, ಪರಸ್ಪರರಲ್ಲಿ ಅಭಿಮಾನ, ಗೌರವ, ಭಕ್ತಿ, ದೇವರಲ್ಲಿ ಭಕ್ತಿ, ದೈವ ಭಕ್ತಿ, ಇಂತಹ ಗುಣಗಳನ್ನು ಆಧಾರ ಸ್ತಂಭವಾಗಿ ಇಟ್ಟುಕೊಂಡು ಬಂದಂತಹ ಕುಟುಂಬದ ಪರಿಕಲ್ಪನೆ ನಮ್ಮದು ಹೊರತು ಸಿರಿತನ ಎಷ್ಟು, ಸುಖ ಸೌಲಭ್ಯ ಎಷ್ಟಿದೆ, ಅಂತಸ್ತು ಹೇಗಿದೆ, ಐಷಾರಾಮಿ ಹೇಗಿದೆ, ಇಂಥ ಒಂದು ಹಗುರವಾದ, ಟೊಳ್ಳಾದ, ನಶ್ವರವಾದ ಮೌಲ್ಯಗಳ ಮೇಲೆ ನಮ್ಮ ಕುಟುಂಬಗಳು ನಿಂತಿಲ್ಲ. ನಮ್ಮ ಕುಟುಂಬದ ಪರಿಕಲ್ಪನೆ ನಿಂತೇ ಇಲ್ಲ. ಅದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಳೇಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಇಂತಹ ಕುಟುಂಬ ಚೌಕಟ್ಟಿನಲ್ಲಿ ಬಾಳುವುದು ಹೇಗೆ, ಅಂತಹ ಒಂದು ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಹೇಗೆ, ಅದೆಲ್ಲ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಒಂದು ಮಾತು, ಬದುಕುವುದು
ಜೀವನ ಒಂದು ಕಲೆಯ ಕಲಿಸುವುದೆಂತು, 1000 ನಿಯಮ ಶಕ್ತಿ ಯುಕ್ತಿಗಳ ನೊರೆದೊಡೆಯಂ ಅದಾವುದೋ ಕುಶಲತೆಯೊಂದಿರದೆ ಜಯವಿರದು, ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ 100 ನನ್ನ ಕುಟುಂಬ ನಮ್ದು, ನಮ್ಮ ಕುಟುಂಬ ನಮ್ದು, ನಮ್ಮ ಸಮಸ್ಯೆ ನಮಗ್ ಗೊತ್ತು. ಅಂದ್ರೆ ಲೋಕೋ ಭಿನ್ನ ರುಚಿ. ಹಾಗೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಅವರವರಿಗೆ ತಕ್ಕಂತಹ ಕುಟುಂಬ, ಅವರವರಿಗೆ ತಕ್ಕಂತಹ ಸಮಸ್ಯೆಗಳು, ಅವರವರಿಗೆ ತಕ್ಕಂತಹ ಸವಾಲುಗಳು ಬರ್ತಾ ಇದೆ. ಆ ವಿವರಗಳನ್ನು, ಆ ಸಮಸ್ಯೆಗಳನ್ನು ಬಾಳುವ ಕಲೆ ಗೊತ್ತಿರಬೇಕು ನಮಗೆ. ಜೀವನವನ್ನು ಬಾಳುವ ಕಲೆ ಗೊತ್ತಿದ್ದಾಗ ಆ ನಿಯಮವನ್ನು ಬಾಳುವ ಕಲೆ ಯಾವುದದು? ಅದು ಲಲಿತ ಕಲೆ, ಪರಮ ಕಲೆ ಅಂತ ಹೇಳ್ತಾರೆ. ಅಂದ್ರೆ ಅದು ಸಾಧಾರಣ ಕಲೆ ಅಲ್ಲ. ಅದರೊಳಗೆ ಗೆಲುವು ಇರ್ಬೋದು, ಸೋಲು ಇರ್ಬೋದು, ಕೆಲವೊಮ್ಮೆ ಬಿಟ್ಟು ಬಾಳಬೇಕು, ಕೆಲವೊಮ್ಮೆ ತಗೊಂಡು ಬಾಳ್ಬೇಕು, ಕೆಲವೊಮ್ಮೆ ತ್ಯಾಗ ಮಾಡಬೇಕು, ಕೆಲವೊಮ್ಮೆ ಪ್ರೀತಿಗೆ ಬಹಳವಾಗಿ ಕೊಡಬೇಕು, ಕೆಲವೊಮ್ಮೆ ಮಾತು ಎಷ್ಟು ಬೇಕೋ ಅಷ್ಟು ಆಡಬೇಕು. ಮಾತು, ಮೌನ, ಮನಸ್ಸಿನ ಮಂಥನ ಇವೆಲ್ಲವೂ ಸೇರಿ ನಮ್ಮ ಕುಟುಂಬದಲ್ಲಿ ಹೇಗೆ ಬಾಳ್ಬೇಕು ಅದೊಂದು ಕಲೆ. ಅದು ಬೇರೆ ಯಾರತ್ರ ಇಲ್ಲ. ಆ ವಿವರ ನಿನ್ನೊಳಗೆ. ಯಾಕಂದ್ರೆ ಆ ವಿವರ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಸಾಮರ್ಥ್ಯ ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ. ಅದನ್ನು ಬಾಳ್ಬೇಕಾದ್ರೆ ನಾವು ಅದನ್ನ ಒಳಹೊಕ್ಕು ನೋಡ್ಬೇಕು. ಬರೇ ಬಾಹ್ಯ ಪ್ರಪಂಚದ ಆಗು ಹೋಗುಗಳು, ಆಕರ್ಷಣೆಯಿಂದ, ಅಟ್ರಾಕ್ಷನ್ ಇಂದ ನಾವು ಪ್ರೇರೇಪಿತರಾಗಿ ಕುಟುಂಬವನ್ನು ಬಾಳತೊಡಗಿದರೆ ಇವಾಗಿನ ಅನೇಕ ವಿಕಟ ಸಮಸ್ಯೆಗಳು ಎದುರಾದದ್ದನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಆದ್ರಿಂದ ಈ ಎಲ್ಲ ವಿಕಟ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿದೆ, ನಮ್ಮ ಧರ್ಮದಲ್ಲಿದೆ, ನಮ್ಮ ಮೌಲ್ಯಗಳಲ್ಲಿದೆ, ಅವುಗಳ ಹಿರಿಮೆ ಗರಿಮೆಯಲ್ಲಿದೆ. ಈಗ ಪ್ರತಿಯೊಬ್ಬರಲ್ಲೂ ಈಗ ನಮಗೆ ಅವಾಗ ಹೇಳಿದ್ರಲ್ಲ, ಹಾಗೆ ಮೇಡಮ್ ಅವರು ಹೇಳಿದ್ರು, ಮಾತಾಜಿಯವರು, ನಮ್ಮ ಸಂಸ್ಕೃತಿಯಲ್ಲಿ 100 ಜನಾಂಗಗಳ ದಾಳಿಯಾಗಿದೆ. ಗ್ರೀಕರ ದಾಳಿ ಆಯಿತು, ಪರ್ಷಿಯನ್ರ ದಾಳಿ ಆಯಿತು, ಮೊಘಲರ ದಾಳಿ ಆಯಿತು. ಆಮೇಲೆ ನಮ್ಮ ತಲೆ ಒಳಗೆ ಕೈ ಹಾಕಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ, ನಮ್ಮ ಸಂಸ್ಕಾರವನ್ನೇ ಬುಡಮೇಲು ಮಾಡುವಂತಹ, ನಮಗೆ ಕೀಳರಿಮೆ ಹುಟ್ಟಿಸುವಂತ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಅವರು ಹೇಗೆ ಆಳಿದ್ರು ಅಂದ್ರೆ ನಮ್ಮತನವನ್ನು ನಾವು ಮರ್ತು ಬಿಡಬೇಕು. ನೀವೇ ಶ್ರೇಷ್ಠ, ನಾವು ನಿಮ್ಮ ದಾಸರು. ನಮ್ಮಲ್ಲಿ ಕೀಳರಿಮೆ ಮೂಡಬೇಕು. ನಮಗೆ ಒಂದು ಕಡೆ ಹೋಗುವಾಗ ಉಡುಪು ತೊಡುಪಿನಲ್ಲಾಗ್ಲಿ, ಊಟ ಆಚಾರದಲ್ಲಾಗ್ಲಿ ನಮ್ಮತನ ಎಷ್ಟೋ ವರ್ಷದಿಂದ ಬಾಳೆ ಬಂದಂತ ನಮ್ಮತನವನ್ನು ತೋರಿಸ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ಅದು ಯಾಕೆ ಬಂತಂದ್ರೆ ಬ್ರಿಟಿಷರ ಮಹಾ ಕುಯುಕ್ತಿಯಿಂದ. ಯಾಕಂದ್ರೆ ಅವರು ನಮ್ಮ ದೇಶವನ್ನ ಬೇರೆ ಯಾವ ರೀತಿಯಲ್ಲೂ ವಶಪಡಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅವರಿಗೆ. ನಮ್ಮ ಗುರುಕುಲ ಪದ್ಧತಿ, ನಮ್ಮ ಶಿಕ್ಷಣ ಪದ್ಧತಿಯೊಳಗೆ ಕೈ ಹಾಕಿ ನಮ್ಮನ್ನೇ ಮಾನಸಿಕವಾಗಿ ದಾಸರನ್ನಾಗಿ ಮಾಡಿದರೆ ಇವರನ್ನು ಆಳುವುದು ಸುಲಭ ಅನ್ನೋದು ಅವರಿಗೆ ಗೊತ್ತಾಯ್ತು. ಆದ್ರಿಂದ ಅಂತಹ ಪದ್ಧತಿ. ಅದು ಅಲ್ಲದೆ ಇವತ್ತು ನಾವು ನೋಡ್ತೀವಿ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತೀವಿ. ಎಲ್ಲ ಇಡೀ ಜಗತ್ತೇ ಒಂದು, ಎಲ್ಲಿ ನೋಡಿದ್ರು ನಮಗೆ ಬೇಕಾದ್ದಕ್ಕಿಂತ ಬೇಡಾದ್ದನ್ನು ಬಗ್ಗೆ ಆಕರ್ಷಣೆ, ಇಂತಹ ಕೊಳ್ಳುಬಾಕ ಸಂಸ್ಕೃತಿ. ಆಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳು, ಇವೆಲ್ಲದರಿಂದ ನಮ್ಮ ಮೌಲ್ಯಗಳು ಪ್ರೇರಿತವಾದದ್ದು, ಪ್ರಭಾವಿತವಾದದ್ದಂತೂ ಸುಳ್ಳಲ್ಲ. ಇವತ್ತು ನಾವು ನೋಡ್ತಾ ಇರುವ ಜಗತ್ತಿನಲ್ಲಿ ಬಹಳಷ್ಟು ಮೌಲ್ಯಗಳು ಪ್ರಭಾವಿತವಾಗಿವೆ. ಆದರೆ ಆ ಪ್ರಭಾವಿತವಾಗಿವೆ ಹೇಗಾಗಿವೆ ಅಂದರೆ ನಾವು ನಮ್ಮತನವನ್ನು ಕೊಳ್ಳಬಾರದು ಅನ್ನುವ ಗಟ್ಟಿತನ ನಮ್ಮಲ್ಲಿ ಇರಲೇಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಆ ಸಂಸ್ಕೃತಿಯಲ್ಲಿ ನಾವು ಈಗ ನೋಡಿ, ವಸುದೈವ ಕುಟುಂಬಕಂ ಅಂತ ಇಡೀ ಜಗತ್ತನ್ನೇ ತನ್ನ ಮನೆ ಅನ್ನುವ ವಿಶಾಲ ದೃಷ್ಟಿಯನ್ನು ಇಟ್ಟುಕೊಂಡು ಬಾಳಿದಂತಹ ಬದುಕು ನಮ್ಮವರದ್ದು, ನಮ್ಮ ಹಿಂದಿನವರದ್ದು. ಆದರೆ ಇವತ್ತು ಅಂಥ ಪ್ರಭಾವದಿಂದ ಈ ಎಲ್ಲ ನಾ ಹೇಳಿದ್ನಲ್ಲ, ಮಾನಸಿಕ ದಾಳಿ ಇರ್ಬೋದು, ರಾಜಕೀಯ ದಾಳಿ ಇರ್ಬೋದು, ಸಾಂಸ್ಕೃತಿಕ ದಾಳಿ ಇರ್ಬೋದು, ಇವೆಲ್ಲವುಗಳಿಂದ ಹೇಗಾಗಿದೆ ಅಂದರೆ ನಾವು ಅನ್ನುವ ಒಂದು ಕಲೆಕ್ಟಿವ್ ಭಾವನೆ ಹೋಗಿ ಪ್ರತಿಯೊಬ್ಬರಲ್ಲೂ ನಾನು, ನನ್ನಿಂದ ನನಗಷ್ಟೇ ಅನ್ನುವ ಭಾವನೆ ಬಂದಿರುವುದಂತೂ ಸುಳ್ಳಲ್ಲ. ಅದನ್ನು ಅಲ್ಲಗಳಿದೆ. ಯಾಕಂದ್ರೆ ಇದು ಹಾಗೆ ಕಾಣ್ತಾ ಜಗತ್ತಿನಲ್ಲಿ ಅದು ಆಗ್ತಾ ಇದೆ. ಮತ್ತೆ ಇನ್ನೊಂದಂದ್ರೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಬಹಳಷ್ಟು ಶ್ರೇಷ್ಠ ಅಂದ್ರೆ ಆಧ್ಯಾತ್ಮ ಜ್ಞಾನ, ಆತ್ಮಜ್ಞಾನ. ಅದನ್ನ ಅವಗಣನೆ ಮಾಡಿ ವಿದ್ಯೆ ಅಂದ್ರೆ ಲೌಕಿಕ ವಿದ್ಯೆ. ನಾವು ವಿದ್ಯೆ ಪಡೆದುಕೊಳ್ಳೋದು ಏತಕ್ಕೆ? ಕೇವಲ ಜೀವನದ ವ್ಯಾಪಾರವನ್ನು ನಡೆಸಲಿಕ್ಕೆ ಅನ್ನೋ ಒಂದು ಐಕ ಅಭಿವೃದ್ಧಿ, ಸಿರಿತನ, ಅಂತಸ್ತು ಇವುಗಳನ್ನು ಹೆಚ್ಚಿಕೊಳ್ಳುವುದೇ ಮಾನವನ ಗುರಿ ಅನ್ನುವ ಒಂದು ಭಾವನೆ ಇವತ್ತು ತಾಂಡವವಾಡ್ತಾ ಇರೋದ್ರಿಂದ ಇವತ್ತು ನಾವು ಕಾಣ್ತಾ ಇರುವ ಅನೇಕ ವಿಕಟ ಸಮಸ್ಯೆಗಳು ನಾವು ನೋಡ್ತಾ ಇದ್ದೇವೆ. ಸಮಸ್ಯೆಗಳು ಅಂದ್ರೆ ಹೇಗೆ ಅಂದ್ರೆ, ನಾನು ಎಲ್ಲರೂ ಕುಟುಂಬ, ಎಲ್ಲರೂ ದೊಡ್ಡವರೇ, ಎಲ್ಲರಿಗೂ ಗೊತ್ತಿದೆ. ಈಗ ನೋಡಿ, ಎಂಥ ಕುಟುಂಬಗಳಲ್ಲಿ ಯಾವ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದ್ರೆ, ತಂದೆ ಮಗನ ನಡುವೆ ಮಧುರವಾದ ಸಂಬಂಧ ಇಲ್ಲದೆ ಇರೋದು, ಕೌಟುಂಬಿಕವಾಗಿ ಗಂಡ ಹೆಂಡತಿಯಲ್ಲಿ ಸಮನ್ವಯ ಇಲ್ಲದೆ ಇರುವುದು,
ಆಮೇಲೆ ನಾನು ಮೇಲು ಅನ್ನುವ ಸ್ಪರ್ಧೆಯಲ್ಲಿ ಅವರಲ್ಲೇ ಒಂದು ವೈಮನಸ್ಯ ಬಿರುಕು ಬೇರ್ಪಡಿಕೆ ಆಗೋದು. ಅದರ ಪರಿಣಾಮವಾಗಿ ಮಕ್ಕಳಿಗೆ ಹೇಗಾಗಿದೆ ಅಂದರೆ ಒಂಥರ ಮಾನಸಿಕವಾಗಿ ಚಿತ್ತಸ್ವಾಸ್ಥ್ಯವೇ ಕದಡಿದಂತಾಗೋದು. ಆಮೇಲೆ ಇನ್ನೂ ಮುಂದುವರೆದು ನೋಡಿದರೆ ಮಕ್ಕಳು ಬೆಳೆದ ಮಕ್ಕಳಿಂದ ತಂದೆ ತಾಯಿಯರ ಅವಗಣನೆ, ಆಮೇಲೆ ಅದರಿಂದ ಬಳಲುತ್ತಿರುವ ವೃದ್ಧ ಚೇತನಗಳು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಅತ್ತೆ ಸೊಸೆಯರಲ್ಲಿ ಹಳಸಿದ ಸಂಬಂಧ, ತಾಯಿ ಮಕ್ಕಳಲ್ಲಿ ಹಳಸಿದ ಸಂಬಂಧ, ಇದೆಲ್ಲವೂ ಕಾಮನ್ ಆಗಿ ನಾವು ಇವತ್ತು ನೋಡ್ತಾ ಇರುವ ಕೌಟುಂಬಿಕವಾದ ಸಮಸ್ಯೆಗಳಾಗಿ ಎದ್ದು ನಿಂತು ಕಲಿಯುಗ ಅಂದರೆ ಕಲಹಯುಗ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಇವೆಲ್ಲ ಎದುರಾಗಿದ್ದಂತೂ ಸವಾಲುಗಳಂತೂ ಇದೆ. ಈ ಸವಾಲುಗಳಂತೂ ಸಾವಿರ, ಆದರೆ ಸವಾಲುಗಳಿಗೆ ಪರಿಹಾರ ಅಂತೂ ಬಹಳ ಸುಲಭವಿದೆ. ಈಗ ನಾವು ಏನು ಮಾಡ್ತೀವಿ ಅಂದರೆ ಹಿಂದಕ್ಕೆ ನೋಡಬೇಕಾದ ನಮ್ಮ ಧರ್ಮ, ಈಗ ಇಷ್ಟೊತ್ತನ ಎಷ್ಟು ಚೆನ್ನಾಗಿ ಚರ್ಚೆ ಆಯಿತು, ಧರ್ಮ ಸಂಸ್ಕೃತಿ ಇವನ್ನು ಕಾಪಾಡಬೇಕು ಅಂತ. ಹೌದು, ನಿಜವಾಗಿಯೂ ಕಾಪಾಡಲೇಬೇಕು. ಇಲ್ಲದಿದ್ದರೆ ನಮ್ಮ ಅಧೋಪತನಕ್ಕೆ ನಾವೇ ಕಾರಣರಾಗ್ತೇವೆ. ಇದೆಲ್ಲ ಇಲ್ಲೂ ಮಹಿಳಾ ಗೋಷ್ಠಿ, ಆದ್ದರಿಂದ ಪ್ರಪ್ರಥಮವಾಗಿ ಮೊದಲು ಮಹಿಳೆಯರ ಬಗ್ಗೆ ಸ್ವಲ್ಪ ಮಾತನಾಡಿ ಮತ್ತೆ ಮುಂದೆ ಹೋಗ್ತೇನೆ. ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಲ್ಲಿ ಪಾಠ ಕಲಿತ ಜನರು ಧನ್ಯರು. ಇದು ನಮ್ಮ ಘೋಷವಾಕ್ಯ, ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥ ವಾಕ್ಯ. ಜನನಿ ಅಥವಾ ತಾಯಿ ಅಥವಾ ಮಹಿಳೆ ಸಮಾಜದಲ್ಲಿ ಎಷ್ಟು ಮುಖ್ಯ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ, ಸಮಾಜದ ಆಸ್ತಿ ಅಂತ ಹೇಳ್ತಾರೆ. ಅಥವಾ ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ, ಇದೆಲ್ಲ ನಮ್ಮ ಹಿಂದಿನವರು ಸುಮ್ಮನೆ ಹೇಳಲಿಲ್ಲ. ನಾರಿ ಶಕ್ತಿಯ ಅರಿವಿತ್ತವರಿಗೆ, ನಾರಿ ಶಕ್ತಿಯ ಅರಿವಿತ್ತು. ಮಹಿಳೆಯರ ಆತ್ಮಸ್ಥೈರ್ಯದ, ತಾಳ್ಮೆಯ, ದೃಢತೆಯ, ಕುಟುಂಬವನ್ನು ಎದ್ದು ನಿಲ್ಲಿಸುವ ಸಾಮರ್ಥ್ಯದ ಅರಿವು ಅವರಿಗಿತ್ತು. ಆದ್ದರಿಂದ ಮಹಿಳೆ ಎಂದಿಗೂ ಅವಗಣನೆ ಆಗಬಾರ್ದು, ಮನೆಯಲ್ಲೂ ಆಗಬಾರ್ದು, ಹೊರಗೂ ಆಗಬಾರ್ದು. ಅಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿತ್ತು. ಅಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿದ್ದರಿಂದ ಬಹಳ ಚಂದವಾಗಿ ಬಾಳಿದರು ನಮ್ಮವರು. ಆದರೆ ಇವತ್ತು ಏನಾಗಿದೆ ಅಂದರೆ ಮಹಿಳೆ ತನ್ನ ಜವಾಬ್ದಾರಿಯನ್ನು ಬಹಳಷ್ಟು ಜನ ಅರ್ಥಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಮಕ್ಕಳನ್ನು ಬಳಸ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಧರ್ಮವೊಂದು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಹೇಗಾಗಿದೆ ಅಂದರೆ ಶಿಕ್ಷಣದಲ್ಲಿ ಮೇಲುಗೈ. ನಿನ್ನೆ ನಾವು ಸೆಕೆಂಡ್ PUC ಫಲಿತಾಂಶ ನೋಡಿದ್ವಿ. ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳೇ ಮೇಲ್ಗೈ, SSLCಯಲ್ಲಿ ಹೆಣ್ಣು ಮಕ್ಕಳೇ ಮೇಲ್ಗೈ. ಅವರ ದೃಢ ಸ್ಥಿರತೆ ಇದೆ ಅಲ್ಲ, ಶಿಕ್ಷಣದಲ್ಲಿ ಅವರನ್ನು ಬಹಳ ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಆಮೇಲೆ ಬಂದ ಉದ್ಯೋಗಗಳಲ್ಲಿ ಅವರು ಸರಿಸಮಾನರಾಗಿ ಹಕ್ಕುದಾರರಾಗ್ತಾ ಇದ್ದಾರೆ. ತಮ್ಮ ಸಾಮರ್ಥ್ಯದ ಅರಿವು ಅವರಿಗೆ ಆಗ್ತಾ ಇದೆ. ಅಂದರೆ ಮನೆಯಲ್ಲಷ್ಟೇ ಅಲ್ಲದೆ ನಾನು ದುಡಿಯಬಲ್ಲೆ, ನಾನು ಸಂಪಾದನೆಯನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಸ್ಥೈರ್ಯ, ಕಿಚ್ಚು ಮಹಿಳೆಯರಲ್ಲಿ ಬಂದು, ಮಹಿಳೆಯರು ಸಮಾಜದ ಆಸ್ತಿ ಆಗಿದ್ದರಿಂದ ಅವರು ಅದನ್ನು ಮಾಡೋದ್ರಿಂದ ಏನಾಗ್ತಾ ಇದೆ, ಅವರಲ್ಲಿ ಸ್ವಲ್ಪ ದುಗುಡ, ತಳಮಳ. ಯಾಕಂದರೆ ತಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಸಂಘರ್ಷ ಆಗ್ತಾ ಇದೆ. ಎಲ್ಲ ಗೊತ್ತಿದ್ರೂ ಕೂಡ ಎಲ್ಲ ಒಳಗೂ ಹೊರಗೂ ಸಾಂಪ್ರದಾಯಿಕವಾಗಿ ಇರುವ ಜವಾಬ್ದಾರಿಗಳ ಜೊತೆಗೆ ಹೊಸ ಜವಾಬ್ದಾರಿಗಳನ್ನು ಮಾಡುವಂತಹ ಒಂದು ಸಮಯಾವಕಾಶ ಇಲ್ಲದೆ ಒತ್ತಡದಿಂದ ನರಳುತ್ತಾ ಇದ್ದಾರೆ ಅವರು. ಈ ಒತ್ತಡಗಳು ಕಾಮನ್, ಎಲ್ಲರಿಗೂ ಕಾಮನ್ ಇರುತ್ತೆ. ಈ ಒತ್ತಡವನ್ನು ತಡೆದುಕೊಳ್ಳೋದು ಹೇಗಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ತಿತೀಕ್ಷಸ್ವ ಭಾರತ. ಎಷ್ಟು ಇದು ನನಗೆ ಬಹಳ ಸಂತೋಷದ ಖುಷಿಯಾದ ಒಂದು ಇದು. ಯಾಕಂದ್ರೆ ಶ್ರೀರಾಮ ಬಾಳಿ ತೋರಿಸಿದ್ರೆ ಶ್ರೀಕೃಷ್ಣ ಭಗವದ್ಗೀತೆಯ ಮೂಲಕ ಜೀವನ ಹೇಗಿರಬೇಕು ಅಂತ ಪ್ರತಿ ಒಂದೊಂದು ಪುಟದಲ್ಲೂ ಹೇಳಿ ತೋರಿಸಿದ್ದಾನೆ. ಅದನ್ನು ನಾವು ಅರಿಯುವ ವ್ಯವಧಾನ ನಮಗಿಲ್ಲ ಅಷ್ಟೇ. ಅಂದರೆ ಇದರೊಳಗೆ ಏನಿದೆ ಅಂದರೆ ಶೀತೋಷ್ಣ ಸುಖ ದುಃಖದ. ಈಗ ಮಳೆಗಾಲ, ಚಳಿಗಾಲ, ಈಗ ಸೆಕೆಗಾಲ ಇದೆ, ಅದು ಬರುತ್ತೆ ಅಂತ ನಾವು ಹೆದರೋಲ್ಲ. ನಾವು ಹೇಗೆ ಫುಲ್ ಪ್ರಿಪರೇಷನ್ ಹೊಂದಿಕೊಳ್ಳುವ ದೃಷ್ಟಿಯಿಂದ ಆ ಸಮಸ್ಯೆಗಳನ್ನು, ಚಳಿಗಾಲದ ಸಮಸ್ಯೆಯನ್ನು, ಮಳೆಗಾಲದ ಸಮಸ್ಯೆಯನ್ನು ಫುಲ್ ಪ್ರಿಪರೇಷನಿಂದ ಸ್ವೀಕೃತಿಯೊಂದಿಗೆ ನಾವು ತಗೊಳ್ತೇವೆ, ಆಮೇಲೆ ಅದನ್ನು ಎದುರಿಸ್ತೇವೆ. ಅಂತಹ ವ್ಯವಧಾನ ನಮಗಿರುತ್ತೆ. ಅದನ್ನೇ ತಿತೀಕ್ಷೆ. ಈ ತಿತೀಕ್ಷೆ ಅನ್ನೋದು ಬಹಳ ದೊಡ್ಡ ವರ್ಡ್, ತಾಳ್ಮೆಕ್ಕಿಂತ ಇನ್ನೂ ಒಂದು ಮೇಲ್ಮಟ್ಟದ ವರ್ಡ್. ಯಾಕಂದ್ರೆ ತಾಳ್ಮೆಯಲ್ಲಿ ನಾನು ಸಹಿಸಬೇಕಲ್ಲ ಅನ್ನುವ ಒಂದು ಮನೋಭಾವ ಇದ್ದರೆ, ತಿತೀಕ್ಷೆಯಲ್ಲಿ ಹೇಗಿರುತ್ತೆ ಅಂದರೆ ನಾನು ಎದುರಿಸ್ತೇನೆ, ಇದು ಇವತ್ತು ಅನಿತ್ಯಾಹ,
ಆಗಮಾಪಾಯಿನೂ ಅನಿತ್ಯಾಹ, ಬಂದು ಹೋಗುವಂಥವು ಇವು ಅನಿತ್ಯ. ಯಾವತ್ತು ನೋಡಿ ಟೆಂಪರರಿ ಅಂದ್ಕೊಳ್ಳೆ ನಮ್ಮ ಮನಸ್ಸು ನಿರಾಳ ಆಗುತ್ತೆ. ಇವತ್ತು ಅನುಭವಿಸ್ತೀವಿ, ನಾಳೆ ಇರಲ್ಲ ಅಂತ. ಜೀವನದ ಎಷ್ಟೇ ಸವಾಲುಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ನಾವು ಯಾವ ಥರ ತಗೊಳ್ಬೇಕು ಅಂದರೆ ಇದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದರಲ್ಲಿ ಹೆಣ್ಮಕ್ಳಂತೂ ಒತ್ತಡಕ್ಕೆ ಒಳಗಾಗಿ ಯಾವುದೇ ಒಂದು ಆತುರದ ನಿರ್ಣಯವನ್ನು ತಗೊಳ್ಳೇಬಾರ್ದು. ಯಾಕಂದರೆ ಅವರಲ್ಲಿ ಆ ವ್ಯವಧಾನ, ತಿತೀಕ್ಷೆ ಅನ್ನುವ ವರ್ಡ್ ಯಾವತ್ತು ನೆನಪಲ್ಲಿದ್ದರೆ ಬಂದ ಕಷ್ಟಗಳನ್ನು, ಯಾಕಂದರೆ ಅವಳು ಸಂಸಾರದ ಉರುಗೋಲಾಗಿ ನಿಂತಿದ್ದಾಗ 108 ಕಷ್ಟಗಳು ಫಸ್ಟ್ ಬಂದು ಬಡಿಯುವುದು ತಾಯಿಗೆ, ಮಾತೆಗೆ, ಹೆಣ್ಣಿಗೆ. ಆದ್ದರಿಂದ ಅದನ್ನು ಎದುರಿಸಿ ಅವಳು ನಿಂತರೆ ಅವಳ ಬಾಂಧವ್ಯಗಳು, ಅವಳ ರೀತಿ ನೀತಿಗಳು, ಅವಳು ವ್ಯವಹರಿಸುವ ರೀತಿ, ಅವಳು ಕುಟುಂಬದ ಸದಸ್ಯರೊಡನೆ ವ್ಯವಹರಿಸುವ ರೀತಿ, ಅದರೊಳಗೆ ಸಮಾಧಾನ ಇರುತ್ತೆ, ಚಿತ್ತಶಾಂತಿ ಇರುತ್ತೆ, ಒಂದು ಸಂತೋಷ ಇರುತ್ತೆ. ಅಂತಹ ಸಂತೋಷಕರವಾದ ವಾತಾವರಣವನ್ನು ನಾವು ಕುಟುಂಬದಲ್ಲಿ ನೆರವೇರಿಸುವುದರಿಂದ ತನ್ನಿಂತಾನೇ ಸಮಸ್ಯೆಗಳು, ಬಾಂಧವ್ಯಗಳು ನವಿರಾಗುತ್ತವೆ, ಕಠಿಣ ಆಗೋದಿಲ್ಲ. ಆದ್ದರಿಂದ ಸುಲಭವಾಗುತ್ತವೆ ಪರಿಹಾರಗಳು. ಯಾಕಂದರೆ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಥ ಕುಟುಂಬದಲ್ಲಿ ಸಮಸ್ಯೆಗಳು ದೊಡ್ಡವಾಗೋದೇ ಇಲ್ಲ. ಅದನ್ನು ನಾವು ಭಾಳ ಸುಲಭವಾಗಿ ಪರಿಹಾರ ಮಾಡ್ಬೋದು. ಇನ್ನು ಒಂದು ಅಂದರೆ ಅತ್ಯಂತ ಮುಖ್ಯವಾಗಿ ಇವಾಗಿನ ಕಾಲದಲ್ಲಿ ಹೇಳಬೇಕಾದಂದ್ರೆ ಸ್ವಧರ್ಮವನ್ನು ನಾವು ಅನುಸರಿಸಲೇಬೇಕು. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಸ್ವಧರ್ಮ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಇದು ಯಾವತ್ತು ನಾವು ಗೊತ್ತಾಗೋದು ನಮಗೆ, ನಮ್ಮ ಧರ್ಮ ನಮಗೆ, ನಮ್ಮ ಸ್ತ್ರೀತ್ವ ನಮಗೆ. ನಾವು ಯಾರಿಗೂ ನಾವು ಎಲ್ಲಿಯೂ ಸ್ಪರ್ಧೆ ಮಾಡಬೇಕಾಗಿಲ್ಲ. ಯಾಕಂದರೆ ವಿಶಿಷ್ಟತೆ, ನಮ್ಮ ಯುನೀಕ್ನೆಸ್ ನಮಗೆ, ನಮ್ಮ ವಿಶಿಷ್ಟತೆ ನಮಗೆ. ಅಂತಹ ಒಂದು ಮನೋಭಾವನ, ಈಗ ನೋಡಿ, ಜಿಂಕೆಯನ್ನು ಹುಲಿ ಮಾಡಲಿಕ್ಕಾಗಲ್ಲ. ಹುಲಿ ಹೋಗಿ ಜಿಂಕೆ ತಿನ್ನುವ ಆಹಾರವನ್ನು ತಿನ್ನಬೇಕು ಅಂತ ಹೇಳೋಕ್ಕಾಗಲ್ಲ. ಅಥವಾ ಮಂಗನಿಗೆ ನಿನಗೆ ಸಾಮರ್ಥ್ಯ ಇದೆ, ನೀನು ಸಹ ಈಜು ಅಂದರೆ ಅದು ಮೀನಿನ ಹಾಗೆ ಈಜ್ಲಿಕ್ಕಾಗಲ್ಲ. ಆ ಕಾಂಪಿಟೆನ್ಸ್ ಅದಕ್ಕಿರಲ್ಲ, ಸಾಮರ್ಥ್ಯ ಇರಲ್ಲ. ಅದಕ್ಕೆ ಅದರ ವಿಶಿಷ್ಟತೆ ಏನು? ಮೀನಿಗೆ ನೀರಿನಲ್ಲಿ ಈಜುವ ವಿಶಿಷ್ಟತೆ, ಆಮೇಲೆ ಮಂಗನಿಗೆ ಮರದಿಂದ ಮರಕ್ಕೆ ಹಾರುವ ವಿಶಿಷ್ಟತೆ. ನಾವು ಮಂಗವನ್ನು ಮೀನಾಗಿ ಮಾಡ್ಲಿಕ್ಕೆ ಹೋಗಬಾರ್ದು, ಮೀನನ್ನು ಮಂಗವನ್ನಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ಅವರವರ ವೈಶಿಷ್ಟ್ಯತೆ, ಅವರವರ ಅಂತಸತ್ವ ಅವರವರು ಅರ್ಥ ಮಾಡ್ಕೊಳ್ಬೇಕು, ಅವರು ಬದುಕಿ ಬಾಳ್ಬೇಕು. ಆವಾಗ ನಮ್ಮ ಅಂತಸತ್ವ ನಮ್ಮಲ್ಲಿ ಪ್ರೇರಿತವಾಗಿ, ಈಗ ಮಕ್ಕಳಿಗೂ ಹಾಗೆ ಅನವಶ್ಯಕವಾದ ಸ್ಪರ್ಧೆಗಳನ್ನು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ನೀನು ಅದೇ ವ್ಯಕ್ತಿ ಆಗಬೇಕು, ಇದೇ ವ್ಯಕ್ತಿ ಆಗಬೇಕು, ಇದು ನಮ್ಮ ಒಂದು ಮನೋಭಾವ ಆಗಿಬಿಟ್ಟಿದೆ. ಇದು ಏನಾಗುತ್ತೆ ಅಂದರೆ ಅವರ ಸ್ವಧರ್ಮ ಏನು, ಅವರ ಸಹಜವಾದ ಸಾಮರ್ಥ್ಯ ಏನು, ಅದನ್ನು ಗುರುತಿಸ್ಕೊಡ್ಲಿಕ್ಕೆ ನಾವು ಕೊಡ್ತಾ ಇಲ್ಲ ಪೇರೆಂಟ್ಸ್. ಆದ್ದರಿಂದ ನಾವು ಎಲ್ಲೂ ಒತ್ತಾಯ ಮಾಡಬಾರ್ದು, ಎಲ್ಲೂ ಒತ್ತಡವನ್ನು ತರಬಾರ್ದು. ಆವಾಗ ಕುಟುಂಬದಲ್ಲಿ ನಮ್ಮ ಧರ್ಮಗಳಲ್ಲಿ ನಾವು ಅರಳಲಿಕ್ಕೆ, ನಾವು ಬಾಳಲಿಕ್ಕೆ ಬಹಳ ಸುಲಭವಾಗುತ್ತದೆ ಅಂತ ನನ್ನ ಭಾವನೆ. ಆದ್ದರಿಂದ ಇದು ಒಂದು ಕುಟುಂಬದ ಒಂದು ವಿಷಯ ಆಗಿರೋದ್ರಿಂದ ನಾನು ಭಾಳಷ್ಟು ಮಾತಾಡೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಾನು ಭಾಳಷ್ಟು ನೀವು ಹೇಳ್ತಾ ಇದ್ದೀರಿ ಟೈಮ್ ಆಯ್ತು ಅಂತ. ಆಯಿತು ಒಂದು 5 ನಿಮಿಷ, ಯಾಕಂದರೆ ನಾನು ಹೇಳಬೇಕಂತ ಹೇಳಿದನ್ನು ಒಂದು ಸ್ವಲ್ಪವಾದರೂ ನಾನು ಹೇಳಬೇಕಾಗತ್ತೆ. ಈ ಕುಟುಂಬದಲ್ಲಿ ಮತ್ತೆ ಬಹಳಷ್ಟು ಜಗಳಗಳಿಗೆ ಕಾರಣವಾಗುವುದು ಇವಾಗಿನ ಕಾಲದಲ್ಲಿ. ಯಾಕಂದರೆ ಅತೃಪ್ತಿ, ಅಶಾಂತಿ. ಯಾಕಂದರೆ ಒಂದು ಇದಿದೆ ನೋಡಿ, ಅವರೆಷ್ಟು ಬಲವಂತರು, ಇವರೆಷ್ಟು ಧನವಂತರು, ಅವರೆಷ್ಟು ಸಿರಿವಂತರು ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿದೆಯೋ ಅದನ್ನು ನೀನು ಬರಿತು ಬಾಳುವುದು, ಶಿವನಿಗೆ ಕೃತಜ್ಞತೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ ನೋಡಿ. ಅತೃಪ್ತಿ ಅನ್ನೋದು, ಯಾಕಂದರೆ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ. ಇವತ್ತಿನ ಈ ಪ್ರಪಂಚದಲ್ಲಿ ಈ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಬಂದ ಮೇಲಂತೂ ಅವುಗಳು ಬೇಸಾಗಿ ಮನುಷ್ಯನ ಹೊಟ್ಟೆ ಕಿಚ್ಚನ್ನು ತಗೊಂಡಿದ್ದಾವೆ. ಆ ಕಂಪ್ನಿಗಳು ಇಂಪ್ರೂವ್ ಆಗಲಿಕ್ಕೆ ಮನುಷ್ಯನ ಹೊಟ್ಟೆ ಕಿಚ್ಚನ್ನುವ ಮೌಲ್ಯವನ್ನು ನಮ್ಮಲ್ಲಿ ತೂರಿಬಿಟ್ಟಿದ್ದಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಬೇರೆ ಮನೆಯಲ್ಲಿ ಹಣಕ್ಕೆ ಹಾಕಿ ನೋಡಿ ನಮ್ಮನ್ನು ನಾವು ಕರೆಬಿಕೊಳ್ಳುವುದು ನಮ್ಮ ಸಂಸ್ಕೃತಿಯೇ ಅಲ್ಲ. ಅದು ಇವಾಗಿನ ಕಾಲದಲ್ಲಿ ಅನಿವಾರ್ಯವಾಗಿ ಬಂದ್ಬಿಟ್ಟಿದೆ. ಯಾಕಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್, ಪ್ರತಿಯೊಬ್ಬರ ಕೈಯಲ್ಲೂ ಫೇಸ್ಬುಕ್. ನಾವು ಟೈಮ್ ಪಾಸ್ ಮಾಡೋದೇ ಫೇಸ್ಬುಕ್ಕಿನಿಂದ. ಒಳ್ಳೆಯ ಭಜನೆಗಳ ಬಗ್ಗೆ ನಮಗೆ ಟೈಮ್ ಇಲ್ಲ, ಒಳ್ಳೆಯಗಳ ಹಾಡುಗಳು ಕಲಿಯೋ ಬಗ್ಗೆ ಟೈಮ್ ಇಲ್ಲ, ಒಳ್ಳೆಯ ಪುಸ್ತಕಗಳನ್ನು ಓದಲಿಕ್ಕೆ ಟೈಮ್ ಇಲ್ಲ. ಪ್ರತಿಯೊಬ್ಬರಿಗೂ ಟೈಮ್ ಪಾಸ್ ಅಂದರೆ ಅತ್ಯಂತ ಸುಲಭವಾಗಿ ಸಿಗೋದು ಸೋಷಿಯಲ್ ಮೀಡಿಯಾಗಳು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸತ್ಯ ಹೇಳ್ತಾರೋ, ಎಷ್ಟು ಸುಳ್ಳು ಹೇಳ್ತಾರೋ ಅದನ್ನು ವಿಮರ್ಶೆ ಮಾಡುವಂಥ ವ್ಯವಧಾನ ಯಾರಿಗೂ ಇಲ್ಲ. ಅದರೊಳಗೆ ಬಂದಿದ್ದನ್ನು ಮಾಡೋದು, ಅದರೊಳಗೆ ಬಂದಿದ್ದನ್ನು ಅನುಕರಿಸೋದು. ಈ ಅನುಕರಣೆ ಅನ್ನೋದರಿಂದ ಬಹಳ ಅತೃಪ್ತಿ ಉಂಟಾಗ್ತಾ ಇದೆ ಸಮಾಜದಲ್ಲಿ, ಕುಟುಂಬದಲ್ಲಿ. ಆದ್ದರಿಂದ ಅದನ್ನು ಬಹಳಷ್ಟು ನಾವು ನಮ್ಮ ಮನಸ್ಸನ್ನು ನಾವು ಹಿಡಿದಲ್ಲಿ ಇಟ್ಕೊಳ್ಳದಿದ್ದರೆ ಎಷ್ಟು ಬೇಕು ಎಷ್ಟು ಸಾಕು ಅನ್ನೋದು ನಮಗೆ ಗೊತ್ತಿರಬೇಕು.
ಈ ಭಗವದ್ಗೀತೆಯಲ್ಲಿ ಅರ್ಜುನನೇ ಹೇಳ್ತಾನಲ್ವಾ, ಚಂಚಲಂ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ಅಂತ ಹೇಳ್ತಾನೆ. ಈ ಮನಸ್ಸನ್ನೋದು ಬಹಳ ಚಂಚಲ ಕೃಷ್ಣ. ಒಂದು ಕಡೆ ಇಲ್ಲಿರುತ್ತೆ, ಇನ್ನೊಂದು ಕಡೆ ಅಮೆರಿಕಕ್ಕೆ ಓಡಿ ಹೋಗ್ಬಿಡುತ್ತೆ. ಅಷ್ಟು ಬಹಳ ಒಂದು ಚಂಚಲವಾದ ಮನಸ್ಸು. ಇವತ್ತು ಸರಿಯಾಗಿರ್ತೇನೆ ಅಂದ್ರೆ ಇನ್ನೊಂದು ನಿಮಿಷಕ್ಕೆ ಅದು ಅರ್ಥ ಆಗದೇ ಇದ್ದ ಥರ ವಿವರಿಸುತ್ತದೆ. ಯಾಕಂದ್ರೆ ಅದು ಬಹಳ ದುಷ್ಕರವಾದದ್ದು ಮತ್ತೆ ಬಹಳ ಬಲವತ್, ಬಹಳ ಅದರದ್ದು ಬೇಸ್ ಬಹಳ ದೊಡ್ಡದಿದೆ ಮನಸ್ಸಿನೊಳಗೆ. ನಮ್ಮ ತಲಾಂತರದಿಂದ ಬಂದ ಒಂದು ಬೇರುಗಳು ಇಳಿದು ಬಿಟ್ಟಿರ್ತವೆ. ಆದ್ದರಿಂದ ಅದು ಬಹಳ ಸ್ಟ್ರಾಂಗ್, ಬಲವತ್, ದೃಢವಾಗಿರುತ್ತೆ. ಆದ್ರಿಂದ ಹೇಗೆ ಕಂಟ್ರೋಲ್ ಮಾಡ್ಬೇಕು ಕೃಷ್ಣ ಅಂತ ಅರ್ಜುನನು ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನ್ನ ಬುದ್ಧಿಯನ್ನ ಚಾಲಕನ ಸ್ಥಾನದಲ್ಲಿಡು. ಈ ದೇಹ ರಥ ಆದ್ರೆ ಅದು ಈ ರಥ ದೇಹ ಆದ್ರೆ ಆತ್ಮ ಅನ್ನುವುದು ನಿನ್ನ ಒಂದು ಸೀಟೊಳಗೆ ಕೂತಿದ್ರೆ, ಮತ್ತೆ ನಿನ್ನ ಬುದ್ಧಿ ಅನ್ನೋದನ್ನ ಚಾಲಕನ ಸ್ಥಾನದಲ್ಲಿಡು. ಮನಕ್ಕೆ ಕೊಡಬೇಡ. ಮನಸ್ಸನ್ನ ಕಡಿವಾಣವನ್ನಾಗಿ ಉಪಯೋಗಿಸು, ಆವಾಗೆಲ್ಲ ಸರಿಯಾಗತ್ತೆ ಅಂತ ಹೇಳ್ತಾನೆ. ನೋಡಿ, ಭಗವದ್ಗೀತೆಯಲ್ಲಿ ಪ್ರತಿ ಒಂದು ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ. ನಮಗೆ ಅರಿವಿಲ್ಲದತ್ತೆ ನಮ್ಮ ಜೀವನವನ್ನು ತಿದ್ದುವಂತಹ, ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ತಿದ್ದುವಂತಹ ಪ್ರತಿಯೊಂದು ವಾಕ್ಯವೂ ಆಗಿದೆ. ನಾವು ಇವತ್ತು ಮನಸ್ಸನ್ನ ಕಡಿವಾಣವನ್ನಾಗಿ ಉಪಯೋಗಿಸೋದ್ರ ಬದಲಿಗೆ ಬುದ್ಧಿಯ ಬದಲಿಗೆ ಬುದ್ಧಿಯನ್ನು ಸೈಡಿಗಿಟ್ಟು ಚಾಲಕನಾಗ ಕೂಡಿಸಿಬಿಟ್ಟಿದ್ದೀವಿ. ಅದೇ ನಮ್ಮನ್ನು ಡ್ರೈವ್ ಮಾಡ್ತಾ ಇದೆ. ಎತ್ತಾಗಬೇಕು ಅತ್ತಾಗ ಡ್ರೈವ್ ಮಾಡ್ತಾ ಇದೆ. ಅತ್ಯಂತ ಆಕರ್ಷಣೆಗಳ ಕಡೆಗೆ, ಎಲ್ಲೆಲ್ಲೋ ಬೇಡದ ಕಡೆಗೆ, ಯಾವುದು ನಮಗೆ ಬೇಡ, ಯಾವುದು ಅನವಶ್ಯಕ, ಯಾವುದು ಅತಿ ಅನ್ನುವುದನ್ನ ವಿಮರ್ಶೆ ಮಾಡಲಾರದಷ್ಟಿಗೆ ಮನಸ್ಸು ನಮ್ಮನ್ನ ತಗೊಂಡೋಗ್ತಾ ಇದೆ. ಮನೇವ ಕಾರಣಂ ಮನುಷ್ಯಾಣ ಬಂಧ ಮೋಕ್ಷಯೋಗು ಅಂತ ಹೇಳ್ತಾರೆ. ನಮ್ಮ ಮನಸ್ಸನ್ನ ಕಾರಣದಿಂದಲೇ ನಮ್ಮ ಜೀವನವನ್ನ ಅರಮನೆಯನ್ನಾಗೂ ಮಾಡ್ಕೋಬಹುದು, ಸೆರೆಮನೆಯನ್ನಾಗ್ಲೂ ಮಾಡ್ಕೋಬಹುದು. ಮನಸ್ಸಿನಲ್ಲಿ ನಾವು ಪಾಸಿಟಿವ್ ಥಾಟ್ಸ್ಗಳನ್ನ, ಧನಾತ್ಮಕ ಚಿಂತನೆಗಳನ್ನ ತುಂಬ್ತಾ ಹೋದ್ರೆ ಸಂತೋಷಮಯವಾಗಿ ಜೀವನವನ್ನ ಬಾಳ್ಬಹುದು. ಅದೇ ನಾವು ನೆಗೆಟಿವ್ ಥಾಟ್ಸನ್ನು ಹಾಕ್ತಾ ಹೋದ್ರೆ, ನೆಗೆಟಿವ್ ಅಂದ್ರೆ ಅತೃಪ್ತಿ ಇರ್ಬೋದು, ಅಶಾಂತಿ ಇರ್ಬೋದು, ಅಥವಾ ಜಗಳ ಮಾಡುವುದ್ರ ಕಡೆ ಇರ್ಬೋದು, ಅಥವಾ ಅದು ಬೇಕು ಇದು ಬೇಕು, ನಿರೀಕ್ಷೆ ಇಲ್ಲದಷ್ಟು ಅತೃಪ್ತಿ ಅಥವಾ ಅಸಮಾಧಾನ ನಮ್ಮಲ್ಲಿ ತುಂಬಿಕೊಂಡು ಅತಿಯಾದ ನಿರೀಕ್ಷೆಯಿಂದ ಇನ್ನೊಬ್ಬರ ಬಗ್ಗೆ ಬಹಳ ನಿರೀಕ್ಷೆ ಮಾಡೋದು, ನಮ್ಮ ಸಂಬಂಧಗಳಲ್ಲಿ ಇನ್ನೊಬ್ಬರ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಮಾಡುವುದು, ಅತಿಯಾದ ಮಹತ್ವಾಕಾಂಕ್ಷೆಗೂ ಒಂದು ಲಿಮಿಟ್ ಇರಬೇಕು. ಅದು ಯಾವಾಗ ಅಂದು ಹೇಳ್ತಾರಲ್ಲ, ಜೀವನ ಒಂದು ನದಿ ಹಂಗೆ ಹರಿತಾ ಇರುತ್ತಂತೆ. ಕಲ್ಲು ಮುಳ್ಳು ತೊಡರು ಎಲ್ಲವುದನ್ನು, ಮುಳ್ಳು ಕಂಟಿ ಎಲ್ಲವುದನ್ನು ನದಿ ಹಾಗೆ ದಾಟಿ ಸಮುದ್ರವನ್ನು ಸೇರಲಿಕ್ಕೆ ನಮಗೆ ದೇವರು ಜೀವನವನ್ನು ಕೊಟ್ಟಿದ್ದಾನೆ. ಆದರೆ ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವ ಒಂದು ಪುರುಷಾರ್ಥಗಳನ್ನು ಕೊಟ್ಟಿದ್ದಾನೆ. ಧರ್ಮ ಮತ್ತೆ ಮೋಕ್ಷಗಳನ್ನು ದಂಡೆಯನ್ನಾಗಿ, ಇತಿಮಿತಿಯನ್ನಾಗಿ ಇಟ್ಟುಕೊಂಡು ನಾವು ಅರ್ಥ ಕಾಮಗಳ ಕಡೆಗೆ ಹೋಗ್ಬೇಕು. ಆವಾಗ ಅವು ನಮ್ಮ ಲಿಮಿಟ್ನಲ್ಲಿ ಇರ್ತವೆ. ಅದು ಯಾವಾಗ ಧರ್ಮ ಮತ್ತು ಮೋಕ್ಷ ಎರಡು ದಂಡೆಗಳನ್ನು ಮೀರಿ ನಮ್ಮ ಬಯಕೆಗಳು, ನಮ್ಮ ಆಸೆಗಳು, ನಮ್ಮ ಅರ್ಥ ಅಂದ್ರೆ ಹಣ ಸಂಪಾದನೆ ಎಷ್ಟು ಮಾಡಬೇಕು, ಇನ್ನು ಮಾಡಿದಷ್ಟು ಯಾಕಂದ್ರೆ ಇವಕ್ಕೆಲ್ಲ ಮಿತಿ ಅನ್ನೋದಿಲ್ಲ. ಆದರೆ ಧರ್ಮ ಮತ್ತೆ ಮೋಕ್ಷ ಅನ್ನುವ ಮಿತಿಯನ್ನ ನಮ್ಮ ಹಿಂದಿನವರು ಹಾಕಿಕೊಟ್ಟಿದ್ದಾರೆ. ಆ ಮಿತಿಯೊಳಗೆ ನಾವು ಅರ್ಥ ಸಂಪಾದನೆ ಮಾಡಬೇಕು. ಆ ಮಿತಿಯೊಳಗೆ ನಮ್ಮ ಬಯಕೆಗಳನ್ನ ಇಟ್ಟುಕೊಳ್ಳಬಹುದು ಅಲ್ಲ, ಇಟ್ಟುಕೊಳ್ಳಲೇಬೇಕು. ಆವಾಗ ಮಾತ್ರ ಸಂಸಾರದಲ್ಲಿ ಸರಿಗಮ ಇರುತ್ತೆ ವಿನಃ ಅಲ್ಲದೆ ಇದ್ರೆ ಅತೃಪ್ತ ಮನಸ್ಸು ಯಾರಿಗೂ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರೂ ಸುಖ ಪಡೋದಿಲ್ಲ, ಯಾರಿಗೂ ಸುಖ ಕೊಡ್ಲಿಕ್ಕೆ ಬರಲ್ಲ. ಗಂಡಿರಲಿ ಹೆಣ್ಣಿರಲಿ, ಮಗ ಇರಲಿ ಮಗಳಿರಲಿ, ಅದನ್ನು ಕಲಿಸಬೇಕಾದ್ದು ಅತ್ಯಂತ ಪ್ರಾಮುಖ್ಯವಾದ, ಇವತ್ತಿಗೆ ಅತ್ಯಂತ ಅನಿವಾರ್ಯವಾದ ಒಂದು ವಿಷಯವಾಗಿದೆ. ತೃಪ್ತ ಜೀವನವನ್ನು ಬಾಳ್ಲಿಕ್ಕೆ ಏನು ಬೇಕು? ಈಗ ನಮ್ಮಲ್ಲಿ ಮನುಸ್ಮೃತಿ ಒಂದಿದೆ. ಧರ್ಮ ಅಂದ್ರೆ ಏನು ಅಂತ ಒಂದು 10 ದಶಕಂ ಧರ್ಮ ಲಕ್ಷಣಂ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ಧೃತಿ, ಮನೋದೃಢತೆ ಇರಬೇಕು ಪ್ರತಿಯೊಬ್ಬರಲ್ಲಿ. ನಾನು ಏನು ಮಾಡಬೇಕು, ಎಷ್ಟು ದೃಢತೆಯಿಂದಿರಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು. ಕ್ಷಮ, ಜೀವನದಲ್ಲಿ ಕ್ಷಮೆ ಇಲ್ಲದೆ ಇದ್ರೆ ನಡೆಯೋದೇ ಇಲ್ಲ. ಯಾರೊಬ್ಬರೂ ಪರ್ಫೆಕ್ಟ್ ಇರಲ್ಲ. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿ ವರ್ಲ್ಡ್. ಭಗವಂತ ಹೇಗೆ ಮಾಡಿದಾನೆ ನಮ್ಮ ಜೀವನ ಅಂದರೆ ಎಲ್ಲರಲ್ಲೂ ವೈವಿಧ್ಯ, ಗುಣಗಳಲ್ಲೂ ವೈವಿಧ್ಯ, ರೂಪದಲ್ಲೂ ವೈವಿಧ್ಯ. ಆದ್ದರಿಂದ ಯಾರೇ ಒಂದು ತಪ್ಪು ಮಾಡಿದ್ರು ಅದ್ರ ಕ್ಷಮಿಸುವಂಥ ಗುಣ ಸಂಸಾರದಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕು.
ಹೆಣ್ಣಿಗಷ್ಟೇ ಅಲ್ಲ ಗಂಡಿಗೂ ಇರಬೇಕು, ಅತ್ತೆಗಷ್ಟೇ ಅಲ್ಲ ಮಾವನಿಗೂ ಇರಬೇಕು, ಮಗನಿಗಷ್ಟೇ ಅಲ್ಲ ಮಗಳಿಗೂ ಇರಬೇಕು. ಅಂತಹ ಒಂದು ವಾತಾವರಣ, ಒಂದು ಕ್ಷಮೆಯ ವಾತಾವರಣವನ್ನು ನಾವು ಮಾಡಲೇಬೇಕಾದ ಪರಿಸ್ಥಿತಿ. ಮತ್ತು ದಮಃ ಅಂದರೆ ಮನಸ್ಸಿನ ನಿಗ್ರಹ. ಮನಸ್ಸಿನ ನಿಗ್ರಹ ಅಂದರೆ ಎಲ್ಲರಿಗೂ ಗೊತ್ತಿದೆ, ನಾ ಹೇಳಿದೆ ಮನಸ್ಸು ಎಷ್ಟು ಚಂಚಲ ಅಂತ. ಅದು ಎತ್ತ ಕಡೆ ಬೇಕಾದರೂ ಅಷ್ಟು ಸ್ಪಾದರಸಕ್ಕಿಂತ ಹೇಳ್ತಾರಲ್ಲ, ಎಲ್ಲದಕ್ಕಿಂತ ವೇಗವಾಗಿ ಚಲಿಸುವುದು. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯ ಹೇಳ್ತಾನಲ್ಲ ಮನಸ್ಸು ಅಂತ, ಗಾಳಿಗಿಂತಲೂ ವೇಗವಾಗಿ ಚಲಿಸುವುದು ಮನಸ್ಸು. ಈ ಥರ ಇದೆ ಎನ್ನುವಾಗ ಇನ್ನೊಂದು ಥರ ವಕ್ರವಾಗಿರುತ್ತೆ ಅದು. ಆದ್ದರಿಂದ ಮನಸ್ಸಿನ ನಿಗ್ರಹ ಅತಿ ಇಂಪಾರ್ಟೆಂಟ್. ಅಸ್ಥೇಯ ಅಂದರೆ ಬೇರೆಯವರ ಸೊತ್ತಿಗೆ ಆಸೆ ಪಡಬಾರ್ದು. ನಾವು ಬೇರೆಯವರ ಸೊತ್ತಿಗೆ ಯಾವಾಗ ಆಸೆ ಪಡ್ತೇವೆ? ಲೋಭ ಹೆಚ್ಚಾದಾಗ ಆಸೆ ಪಡ್ತೇವೆ. ನನಗೆ ಎಲ್ಲ ಬೇಕು ಅನ್ನುವಾಗ ಆಸೆ ಪಡಕ್ಕೆ ಶುರು ಮಾಡ್ತೇವೆ. ಅದು ಕುಟುಂಬದಲ್ಲಿ ಎಲ್ಲೆಲ್ಲೂ ನಡೆಯೋದಿಲ್ಲ. ಬಾಂಧವ್ಯವನ್ನು ಇನ್ನೂ ಆ ನವಿರಾದ ಬಾಂಧವ್ಯ ಇದ್ದದನ್ನು ಬಹಳ ಸಡಿಲವಾಗಿ ಮಾಡತೊಡಗುತ್ತದೆ. ಮತ್ತು ಶೌಚಂ ಅಂದರೆ ಸ್ವಚ್ಛತೆ ಬರೀ ಹೊರಗಿನ ಸ್ವಚ್ಛತೆ, ದೇಹದ ಸ್ವಚ್ಛತೆ ಅಲ್ಲ, ಅಂತರಂಗದ ಸ್ವಚ್ಛತೆ. ನಮ್ಮ ಅಂತರಂಗವನ್ನು ಸ್ವಚ್ಛವಾಗಿಟ್ಟಬೇಕು, ನಿಷ್ಕಲ್ಮಶವಾಗಿ, ನಿಸ್ವಾರ್ಥವಾಗಿ, ಯಾವುದೇ ಒಂದು ಕೆಟ್ಟ ಬಯಕೆಗಳಿಲ್ಲದೆ ಸ್ವಚ್ಛವಾಗಿ ಒಂದು ದಿನವನ್ನು ಕಳೆದರೆ ಆ ಒಂದು ದಿನ ನಾವು ಗೆದ್ದಂತೆ. ಮತ್ತು ಇಂದ್ರಿಯ ನಿಗ್ರಹದ ಬಗ್ಗೆ ನಾನೇನು ಹೇಳೋದು, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಈ ಪಂಚೇಂದ್ರಿಯಗಳು ಅನ್ನೋದು ಪಂಚ ಕುದುರೆಗಳಂತೆ, ಎತ್ತಾಗಬೇಕು ಅತ್ತಾಗಿ ಓಡಾಡ್ತಿರ್ತವೆ. ಓಡಾಡಿದರೆ ಅದು ಏನಾಗ್ತದೆ ಅಂದರೆ ಇಡೀ ದೇಹವನ್ನು ಎತ್ತೆತ್ತಗೋ ತಗೊಂಡು ಹೋಗಿಬಿಡ್ತದೆ. ಆದ್ದರಿಂದ ಇಂದ್ರಿಯ ನಿಗ್ರಹ ಎಷ್ಟು, ಕಣ್ಣು ಕಿವಿ ಇವೆರಡಂತೂ ಶ್ರವಣ ಮಾಡುವುದು ಮತ್ತು ಮಾತಾಡುವುದು ಇವೆರಡು ಬಹಳ ಇಂಪಾರ್ಟೆಂಟ್. ಇವೊಟ್ಟಿಗೆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ. ಎಷ್ಟು ಮಾತಾಡಬೇಕು, ಎಷ್ಟು ಬಿಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಲ್ವಾ? ಎಲ್ಲವೂ ಇಂದ್ರಿಯ ನಿಗ್ರಹ ಬರುತ್ತೆ. ಆಮೇಲೆ ದೀಹಿ ಅಂದರೆ ಬುದ್ಧಿಶಕ್ತಿ ಇಲ್ಲದೆ ಏನೂ ಇಲ್ಲ. ಆ ಪರಮಾತ್ಮ ನಮಗೆ ಮುಕ್ತಿದಾತ ಮುಕುಂದ ನಮಗೆ ಬುದ್ಧಿಶಕ್ತಿ, ಮೇಲ್ಮಟ್ಟದ ಪ್ರಜ್ಞೆಯನ್ನು ಕೊಟ್ಟಿದ್ದಾನೆ. ನಾವು ಪ್ರಾಣಿಗಳಲ್ಲ. ದುರ್ಲಭೋ ಮಾನುಷೋ ದೇಹಿನಾಂ ಕ್ಷಣಭಂಗುರಃ ಅಂತ ಹೇಳ್ತಾರೆ. ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದದ್ದು. ಅವರಿಗೆ ಅತ್ಯಂತ ಮೇಲ್ಮಟ್ಟದ ಒಂದು ಬುದ್ಧಿಶಕ್ತಿ, ಪ್ರಜ್ಞೆ ಕೊಟ್ಟಿದ್ದಾನೆ. ಬೇರೆ ಯಾವ 84 ಲಕ್ಷ ಜನ್ಮ ಆಗಿ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿರ್ತೀವಿ, ಆ ಹಿಂದಿನ ಅಷ್ಟೋ ಜನ್ಮದಲ್ಲಿ ನಾವು ಪಡೆದಿರೋದಿಲ್ಲ. ಅಂತಹ ಒಂದು ಪ್ರಜ್ಞೆಯನ್ನು ನಾವು, ಮೇಲ್ಮಟ್ಟದ ಪ್ರಜ್ಞೆಯನ್ನು, ಬುದ್ಧಿಶಕ್ತಿಯನ್ನು ನಾವು ಪಡೆದಿದ್ದೀವಿ ಅಂದರೆ ದೆರ್ ಈಸ್ ಎ ಕಾಸ್ ಅಲ್ವಾ? ಅದಕ್ಕೆ ಉಪಯೋಗ ಮಾಡಬೇಕು. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಆಮೇಲೆ ವಿದ್ಯಾ ಅಂದರೆ ನಮ್ಮ ಈ ಲೌಕಿಕ ವಿದ್ಯಾ ಒಂದೇ ಅಲ್ಲ, ಆ ಆತ್ಮವಿದ್ಯಾ. ಹಿಂದಿನ ಕಾಲದಲ್ಲಿ ಆತ್ಮವಿದ್ಯಾ, ದೇವರು ಪ್ರತಿಯೊಬ್ಬರು, ನಾವೆಲ್ಲರೂ ಆತ್ಮಸ್ವರೂಪರು, ನಾವೆಲ್ಲರೂ ಪರಮಾತ್ಮನ ಅಂಶ. ಈ ಲೋಕದಲ್ಲಿ ಪಾತ್ರವಾಗಿ ಇಲ್ಲಿ ಬಂದಿದ್ದೇವೆ ಅನ್ನೋದು ಅರ್ಥ ಮಾಡಿಕೊಳ್ಳೋ ಈ ವಿದ್ಯೆ, ಈ ಜ್ಞಾನ ನಮಗೆ ಬಂದರೆ ಆತ್ಮಜ್ಞಾನ, ಅದನ್ನೇ ಹಿಂದಿನ ಕಾಲದಲ್ಲಿ ವಿಜ್ಞಾನ ಅಂತಿದ್ರು. ವಿಜ್ಞಾನ ಅಂದರೆ ಆತ್ಮವಿದ್ಯೆಗೆ ಅಂತ ಹೇಳ್ತಾ ಇದ್ರು. ಅಂದರೆ ಆತ್ಮ ಶಾಶ್ವತ, ದೇಹ ನಶ್ವರ ಅನ್ನುವುದನ್ನು ಬರೀ ಕಲಿತುಕೊಳ್ಳುವುದಷ್ಟೇ ಅಲ್ಲ, ಅಡಾಪ್ಟ್ ಮಾಡಿಕೊಳ್ಳೋದು, ಪ್ರತಿನಿತ್ಯವೂ ಅನುಸರಿಸೋದು, ಆ ಪ್ರಜ್ಞೆಯಿಂದ ಬಾಳೋದು. ಆಮೇಲೆ ಪರಮಾತ್ಮ ಕೊಟ್ಟ ಈ ದೇಹವನ್ನು ನಾವು ಪ್ರಯತ್ನಪೂರ್ವಕವಾಗಿ ನಾವು ಉಪಯೋಗ ಮಾಡಿಕೊಳ್ಳೋದು. ಆಮೇಲೆ ಅಕ್ರೋಧ ಆಯ್ತು, ಮುಗಿ ಆಯ್ತು. ಅಕ್ರೋಧ ಅಂದರೆ ಸಿಟ್ಟಿಲ್ಲದೆ ಇರೋದು ಅಂದರೆ ಎಲ್ಲರಿಗೂ ಗೊತ್ತಿದೆ. ಸಿಟ್ಟು ಎಲ್ಲರ ಮನೇನೂ ಹಾಳು ಮಾಡುತ್ತೆ. ಆದ್ರಿಂದ ಸಿಟ್ಟಿಲ್ಲದೆ ಇರೋದು. ಏನು ಹೇಳ್ತಾರೆ ಅಂದರೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಇಡೀ ಜೀವನವನ್ನು ಹಾಳು ಮಾಡಲಿಕ್ಕೆ ಒಂದು ಸಿಟ್ಟಿನಲ್ಲಿ ಮಾತಾಡಿದರೆ ಸಾಕು, ಇದಾಗತ್ತೆ. ಆದ್ದರಿಂದ ಈ ದಶಕಂ ಧರ್ಮಲಕ್ಷಣಂ ಅಂತ ಹೇಳ್ತಾರೆ. ಇಂತಹ ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಹೇಳ್ತಾ, ನಾವು ಕುಟುಂಬದಲ್ಲಿ ಸಮರಸದಿಂದ ಬಾಳೋಣ. ಅದೇನೂ ಕಷ್ಟ ಅಲ್ಲ, ಅದೇನೂ ಅಂತ ಬ್ರಹ್ಮವಿದ್ಯೆ ಅಲ್ಲ. ಈ ಕುಟುಂಬದಲ್ಲಿ ಸಮರಸವಾಗಿ ಬಾಳಿದರೆ ನಾವು ಸಂತೋಷ ಪಡ್ತೇವೆ, ಇನ್ನೊಬ್ಬರನ್ನು ಸಂತೋಷಗೊಳಿಸ್ತೇವೆ. ಸಮಸ್ಯೆಗಳಿಗೆ ಪರಿಹಾರ ಅತೀ ಸುಲಭ. ಅದಕ್ಕೆ ಅಂದರೆ ಹಳೆ ಬೇರು ಹೊಸ ಚಿಗುರು ಮೂಡಿದರೆ ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಅನ್ನುವ ಹಾಗೆ ನಮ್ಮ ಹೊಸ ವಿಜ್ಞಾನದೊಂದಿಗೆ ಹಳೆ ತತ್ವ, ಧರ್ಮ, ನಮ್ಮ ಪರಂಪರೆ, ಆದರ್ಶ ಎಲ್ಲವುಗಳನ್ನು ಒಡಗೂಡಿಸಿಕೊಂಡು ಕುಟುಂಬದೊಳಗೆ ನಾವು ಸಮನ್ವಯ ಮಾಡಿಕೊಂಡು ಬಾಳೋಣ ಅಂಥೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರೇ ಕೃಷ್ಣ.
ಪ್ರಾಮಾಣಿಕ ಸಂಭಾಷಣೆ ಆಗ್ತಾ ಇತ್ತು ಕುಟುಂಬದಲ್ಲಿ. ಈಗ ಅದು ನಾವು ಕಾಣ್ತಾ ಇಲ್ಲ. ನೀವು ಹೇಳಿದಾಗೆ ಫಾಸ್ಟ್ ಲೈಫ್, ಇಂಟರ್ನೆಟ್ ಅದೆಲ್ಲ ಇದ್ದ ಸಲುವಾಗಿ. ಸೊ ಇದು ನಮ್ಮ ಲೈಫಲ್ಲಿ ಹೇಗೆ ಈ ಕುಟುಂಬನ ಅಂದರೆ ಕುಟುಂಬದ ಮಿಸ್ಕಮ್ಯುನಿಕೇಶನ್ ಆಗೋದು ಹೇಗೆ ಕಮ್ಮಿ ಮಾಡ್ಬೋದು ಅಂತ. ಅದೇ ಸಂಭಾಷಣೆ ಅಂತ ರಕ್ತ ಸಂಬಂಧಿಕರ ಕೊಂಡಿ ಇದ್ದಂಥ ಒಂದು ಸ್ಥಳ. ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರೀತಿಯಿಂದ ಪ್ರೀತಿ ವಾತ್ಸಲ್ಯ ಅದನ್ನು ತೋರಿಸ್ಲಿಕ್ಕೆ ಅವಕಾಶ ಇರುತ್ತೆ. ಅಂಥ ಅವಕಾಶ ಸಂಭಾಷಣೆ ಮೂಲಕ ಇರುತ್ತೆ. ತಾಯಿ ವಾತ್ಸಲ್ಯ ಒಂದು ರೀತಿ ಆದರೆ ತಂದೆ ವಾತ್ಸಲ್ಯದಿಂದ ಮಾತಾಡುವ ರೀತಿಯೇ ಬೇರೆ. ಆದ್ದರಿಂದ ಸಂಭಾಷಣೆ ದೃಢ ಮಾಡುತ್ತೆ. ಸರ್ವಜ್ಞ ಹೇಳಿದಾನಲ್ಲ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತೇ ಸರ್ವ ಸಂಪದವು ಲೋಕದಲ್ಲಿ, ಮಾತೇ ಮಾಣಿಕ್ಯ ಸರ್ವಜ್ಞ. ಅಂದರೆ ಮಾಣಿಕ್ಯದಂತ ಮಾತಾಡುವುದನ್ನೇ ಸಂಭಾಷಣೆ ಅಂತ ಹೇಳ್ತೀವಿ. ಸಂಭಾಷಣೆಯಿಂದ ಏನಾಗ್ತದಂದರೆ ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಡೋದು ಬಹಳ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿಗೆ ಒಳ್ಳೆಯ ಮಾತುಗಳಿಂದ ನಿಧಾನವಾಗಿ ಹೇಳಿದಾಗ ಎಂಥ ಈಗ ಒಂದು ಸಂಘರ್ಷ ಯಾವಾಗ ಉಂಟಾಗುತ್ತೆ ಅಂದರೆ ಮನುಷ್ಯನ ಈಗೋದಿಂದ ಹುಟ್ಟಬಹುದು, ಅಹಂಭಾವದಿಂದ ಹುಟ್ಟಬಹುದು, ಅಥವಾ ಒಂದು ಇನ್ಸಿಡೆಂಟಿಂದ ಹುಟ್ಟಬಹುದು, ಯಾವುದೋ ಒಂದು ಕಷ್ಟ ಎದುರಾಗಿಟ್ಟಬಹುದು, ಅಥವಾ ಭೌತಿಕ ಆಸ್ತಿಗಾಗಿ ಹುಟ್ಟಿರ್ಬೋದು ಜಗಳ. ಆದರೆ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ದೇವರು ಒಂದು ಒಳ್ಳೆಯ ಒಂದು ಸಾಧನ ಕೊಟ್ಟಿದ್ದಾನೆ. ನಮ್ಮ ನಾಲಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದಾಗ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ ಮನಸ್ಸು. ಮಾತು ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಸರಿ ಇದ್ದಾಗ ಮಾತ್ರ ಒಳ್ಳೆ ಮಾತು ಸಂಭಾಷಣೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಮೂಲ ಇರುವುದು ಮನಸ್ಸಿನಲ್ಲಿ. ನಾವು ಯಾವತ್ತು ಮನಸ್ಸನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಇದು ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಸಂಭಾಷಣೆಯಲ್ಲಿ ಒಂದು ಸ್ವಲ್ಪ ತಪ್ಪಾಯಿತು, ಅಲ್ಲೆಲ್ಲೋ ಸಂಘರ್ಷವಾಯಿತು ಅಂದ್ಕೊಳ್ಳಿ ನಮಗೆ ಗೊತ್ತಾಗಬೇಕು. ನಮ್ಮ ಬುದ್ಧಿಗೆ, ನಮ್ಮ ಪ್ರಜ್ಞೆಗೆ ನಮ್ಮ ಮನಸ್ಸು ಬೇಕಾದ ದಾರಿಯಲ್ಲಿ ಚಲಿಸ್ತಾ ಇಲ್ಲ. ಆದ್ದರಿಂದ ಮನಸ್ಸನ್ನು ಅಬ್ಸರ್ವ್ ಮಾಡಿ ಒಂದು 5 ನಿಮಿಷ ನಾವು ಧ್ಯಾನ ಮಾಡಿ ಮನಸ್ಸಿನ ಕಡೆಗೆ ಗಮನ ಕೊಟ್ಟು ಮಾತು ಆವಾಗ ತನ್ನಿಂದಾನೇ ಸರಳವಾಗಿ ಬರುತ್ತೆ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಮಾತೇ ಬರುತ್ತೆ, ಹಿತವಾದ ನುಡಿಯೇ ಬರುತ್ತೆ, ಹೃದಯಪೂರ್ವಕವಾದ ನುಡಿಯೇ ಬರುತ್ತೆ. ಇವಾಗ ನಾವು ಮನಸ್ಸನ್ನು ಕೆಡಿಸ್ಕೊಂಡಿರುವುದರ ಫಲವಾಗಿ ಕ್ರೂರವಾದ ಮಾತುಗಳು, ಈಟಿಯಲ್ಲಿ ಇರಿಯುವಂಥ ಮಾತುಗಳು, ವ್ಯಂಗ್ಯವಾದ ಮಾತುಗಳು, ಯಾಕಂದರೆ ಅದ್ರ ಹಿಂದೆ ಅತೃಪ್ತಿ ಅಸಹನೆ ಇರುತ್ತೆ. ಅದು ಹೊರಗೆ ಬರೋದು ಮಾತಿನ ಮೂಲಕ. ಆದ್ದರಿಂದ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ಮನಸ್ಸಿನ ಬಗ್ಗೆ ಅಬ್ಸರ್ವ್ ಮಾಡೋದು ಬಹಳ ಮುಖ್ಯ. ಯಾವುದೇ ಒಂದು ಕುಟುಂಬದಲ್ಲಿ ಕಲಹ ಆದರೂ ಅದರ ಹಿಂದೆ ಬಹಳ ದುಷ್ಟ ಒಂದು ಮನಸ್ಸಿರುತ್ತೆ. ಈಗ ಮಂಥರೆಯಿಂದ ಇಡೀ ಸಾಮ್ರಾಜ್ಯವೇ ಹಾಳಾಯಿತು ಅಲ್ವಾ? ಶ್ರೀರಾಮನ ಔದಾರ್ಯದಿಂದ ಅವನ ಕುಟುಂಬ, ಅವನ ಸಹೋದರರು, ಅವನ ರಾಜ್ಯ, ದೇಶ ಎಲ್ಲೂ ಹಾಳಾಗ್ಲಿಕ್ಕೆ ಬಿಟ್ಟಿಲ್ಲ. ಆದರೆ ಅಂಥ ಔದಾರ್ಯತೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಒಂದು ಮಂಥರೆ ಬುದ್ಧಿ ಕೆಡಿಸಿದ್ರಿಂದ, ಕೆಟ್ಟ ಮಾತು ಹಾಕಿದ್ರಿಂದ ಕೈಕೇಯಿಯ ಬಾಯಿಂದ ಕೆಟ್ಟ ಸಂಭಾಷಣೆ ಬಂತು. ಅದು ದಶರಥನ ಮನಸ್ಸನ್ನು ಕೆಡಿಸ್ತು. ಅದರಿಂದ ಇಡೀ ರಾಮಾಯಣವೇ ಆಯಿತು ನಮಗೆಲ್ಲರಿಗೂ ಗೊತ್ತಿದ್ದಾಗೆ. ಹಾಗೆ ಇವತ್ತಿನ ರಾಮಾಯಣಗಳಿಗೂ ಮಹಾಭಾರತ ಯುದ್ಧಕ್ಕೂ ಮನಸ್ಸೇ ಕಾರಣ. ಆದ್ದರಿಂದ ಒಳ್ಳೆಯ ಸಂಭಾಷಣೆ ಬರಬೇಕಾದ್ರೆ ಒಳ್ಳೆಯ ಮನಸ್ಸಿನತ್ತ ನಾವು ಗಮನ ಕೊಡೋಣ. ಒಳ್ಳೆಯ ಮನಸ್ಸು ಇರುವ ಹಾಗೆ ನಮ್ಮ ಧರ್ಮ, ನಮ್ಮ ಅರ್ಥ, ನಮ್ಮ ಎಲ್ಲ ಪುರುಷಾರ್ಥಗಳನ್ನು ಉಪಯೋಗಿಸ್ಕೊಂಡು ಹಿಂದಿನ ಸಂಸ್ಕೃತಿಯನ್ನು, ಮೌಲ್ಯವನ್ನು ಪ್ರತಿ ನಿಮಿಷವೂ ನೆನಪು ಮಾಡಿಕೊಳ್ಳೋಣ. ಅದೇ ಅದರ ಪರಿಹಾರ ಅಂತ ನನಗನ್ಸುತ್ತೆ. ಧನ್ಯವಾದ. ಇನ್ನೊಂದು, ಈಗ ನಾವು ಸ್ಪರ್ಧಾತ್ಮಕ ಜೀವನ ಹೇಳ್ತಾ ಇದ್ವಿ, ಕಾಂಪಿಟೇಟಿವ್ ವರ್ಲ್ಡ್ ಅಂತ. ಆಗ ನಾವು ಇದರಿಂದ ಹೊರಗೆ ಬರಬೇಕಾದ್ರೆ ನಮ್ಮದು ಲೈಫ್ ಸ್ಟೈಲ್ ಸಿಂಪಲ್ ಲಿವಿಂಗ್ ಆಗಬೇಕಂದ್ರೆ ಸರಳ ಜೀವನ. ಅದು ನಾವು ಮನೆಯಲ್ಲಿ ಅಳವಡಿಸ್ಲಿಕ್ಕೆ ಹೇಗೆ ಪ್ರೇರಣೆ ಕೊಡ್ಬೋದು ಅಂತ. ಅಂದರೆ ಸ್ಪರ್ಧಾತ್ಮಕ ಜೀವನ ಇದೆ ಅಲ್ಲ, ಈಗ ಅದು ಹೇಳಿದ್ರಿ ಸ್ಪರ್ಧಾತ್ಮಕ ಜೀವನ ಸಮಸ್ಯೆ ಕೊಡುತ್ತೆ. ಹೌದು. ಅದಕ್ಕೆ ಸೊಲ್ಯೂಷನ್ ಅಂದ್ರೆ ನಾವು ಸಿಂಪಲ್ ಲಿವಿಂಗ್, ಸರಳ ಜೀವನ, ಅದನ್ನ ನಾವು ಅಳವಡಿಸ್ಲಿಕ್ಕೆ ಪ್ರೇರಣೆ ಕೊಡೋದು ಹೇಗೆ ಅಂತ. ಅಂದ್ರೆ ನಾವು ಈಗ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾನೊಂದು ಅಬ್ದುಲ್ ಕಲಾಂ ಎಕ್ಸಾಂಪಲ್ ಹೇಳ್ತೇನೆ. ಅಬ್ದುಲ್ ಕಲಾಂ ಅವ್ರು ನೋಡಿ, ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನವನ್ನ 2 ಸೂಟ್ ಕೇಸ್ ಒಳಗೆ ಹೋದ್ರಂತೆ. ಒಂದರೊಳಗೆ ಅವರು ಬಟ್ಟೆ ಬರೆ, ಒಂದರೊಳಗೆ ಅವ್ರ ಪುಸ್ತಕಗಳಿದ್ವಂತೆ. ರಾಷ್ಟ್ರಪತಿಯಾಗಿ ಹೊರಗೆ ಬರುವಾಗಲೂ ಕೂಡ 2 ಸೂಟ್ ಕೇಸ್ ಒಳಗೆ ಹೊರಗೆ ಬಂದ್ರಂತೆ ಅವರು. ಅಂದ್ರೆ ಅದು ಒಂದು ಸರಳತೆ ಜೀವನ. ಅದಕ್ಕೆ ನಾವಿವತ್ತು ಅಬ್ದುಲ್ ಕಲಾಂ ಅವರನ್ನ ಇವತ್ತಿಗೂ ನೆನೆಸ್ತೀವಿ. ಅಂದ್ರೆ ಅಂತಹ ಒಂದು ಸರಳತೆ ಬರುವುದು ಸುಲಭ ಅಲ್ಲ. ಅಂಥ ಸರಳತೆಯನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ, ಈಗ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೀವಿ, ಈಗ ಎಲ್ಲ ರೀತಿಯಲ್ಲೂ ಮುಂದೆ ಬರುವಾಗ ಸ್ಪರ್ಧೆಯೇ ಜೀವನ ಆಗಿಬಿಟ್ಟಿದೆ. ಈಗ ಆ ಸ್ಪರ್ಧೆಯಿಂದ ಇದರೊಳಗೆ 2 ಇದೆ, ಅತಿ ಆಸೆ, ಅನವಶ್ಯಕ ಆಸೆ, 2 ಬರುತ್ತೆ. ಅತಿ ಆಸೆ ಅಂದರೆ ಎಲ್ಲ ನನಗೆ ಬೇಕು ಅನ್ನುವ ಆಸೆಯೂ ಬರುತ್ತೆ.
ಅನವಶ್ಯಕವಾದ ಆಸೆನೂ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಸಾಮರ್ಥ್ಯ ಇರಲ್ಲ, ಮಕ್ಕಳಿಗಿರ್ಬೋದು, ಯಾರಿಗೆ ಇರಲಿ, ಇಲ್ಲ ಅನವಶ್ಯಕವಾಗಿ ನೀನು ಇದರೊಳಗೆ ಮಾಡಲೇಬೇಕು, ಇಂಜಿನಿಯರಿಂಗಿಗೆ ಹೋಗಲೇಬೇಕು, ನೀನು ಅದನ್ನು ಮಾಡಲೇಬೇಕು ಅಂತ ನಾವು ಪ್ರೆಷರ್ ಮಾಡತೊಡಗಿದಾಗ ಅದು ಕಾಂಪಿಟೇಷನ್, ಅನ್ಹೆಲ್ದಿ ಕಾಂಪಿಟೇಷನ್ ಆಗುತ್ತೆ. ಅನ್ಹೆಲ್ದಿ ಕಾಂಪಿಟೇಷನ್ ಆದಾಗ ತ್ರಿಶಂಕು ಸ್ವರ್ಗ ನಿರ್ಮಾಣ ಆಗುತ್ತೆ. ಅತ್ತಗೂ ಅಲ್ಲ ಇತ್ತಗೂ ಅಲ್ಲ. ಈಗ ನಮ್ಮ ಗದಗಿನ ಪುಟ್ಟರಾಜ ಗವಾಯಿಗಳು ಕುರುಡ್ರವರು, ಅವರು ಸಾವಿರಾರು ಕುರುಡ ವಿದ್ಯಾರ್ಥಿಗಳಿಗೆ ಸಂಗೀತ ಕೊಟ್ಟರು. ಅವರು ಇಂಜಿನಿಯರ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಡಾಕ್ಟರ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಏನು ಅವರ ಎಬಿಲಿಟಿ, ಅವರ ಸಾಮರ್ಥ್ಯ ಸಂಗೀತದಲ್ಲಿತ್ತು. ಅವರು ಅಂಧರಿಗೂ ಕೂಡ ದಿವ್ಯಾಂಗರಿಗೂ ಕೂಡ ಯಾವುದೋ ಒಂದು ಬಹಳ ವಿಶಿಷ್ಟವಾದನ್ನು ದೇವರು ಕೊಟ್ಟಿರ್ತಾನೆ. ಅದನ್ನು ಅವರು ಗುರುತಿಸಿ ತಾವೂ ಬೆಳೆದ್ರು, ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತವನ್ನು ಕಲಿಸಿ ಸಂತೃಪ್ತ ಜೀವನವನ್ನು ಸಾಗಿಸುವ ಹಾಗೆ ಮಾಡಿದರು. ಇವತ್ತಿಗೂ ಬಹಳಷ್ಟು ಜನರಿಗೆ ಸಂಗೀತ ಕಲಿಸುವವರು ಪುಟ್ಟರಾಜ ಗವಾಯಿಗಳ ಶಿಷ್ಯರು. ಅಂದರೆ ಈ ಥರ ಸಿಂಪಲ್ ಲಿವಿಂಗಿನಿಂದ ನಮ್ಮ ಸಾಮರ್ಥ್ಯವನ್ನು ನಾವು ಗುರುತಿಸ್ಕೊಂಡು ಹೊರಗೆ ತಂದು ನಾವು ಅದನ್ನು ಬದುಕು ಬಂಗಾರ ಮಾಡ್ಕೋಬಹುದು ಅಂತ ನನ್ನ ಭಾವನೆ.